ಇನ್ಶೂರೆನ್ಸ್ ಕಂಪ್ನಿ ₹100 ಪ್ರೀಮಿಯಂನ ಕಲೆಕ್ಟ್ ಮಾಡಿದರೆ ಅದನ್ನು ಅವರು ಏನೇನು ಮಾಡ್ತಾರೆ? ₹30 ಅವರು ಇನ್ಶೂರೆನ್ಸ್ ಕ್ಲೇಮ್ ಅಮೌಂಟ್ ಅಂತ ಸಪ್ರೇಟ್ ಇಡ್ತಾರೆ. ಇನ್ನು ₹30 ಅವರು ಆಪರೇಷನ್ ಎಕ್ಸ್ಪೆನ್ಸಸ್ ಅಂತ ಸೈಡ್ಗೆ ಇಡ್ತಾರೆ. ಸ್ಯಾಲ್ರಿ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಹಾಡು ಮೂಳು ಏನಾದರೂ ಆಗಿರ್ಬೋದು. ಇನ್ನು ₹30 ಅವರು ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಮತ್ತು ಮಾರ್ಕೆಟಿಂಗ್ಗೆ ಖರ್ಚು ಮಾಡ್ತಾರೆ. ಓವರ್ ಕಾಸ್ಟ್ಗಳಿಗೆ ಅಥವಾ ಎಮರ್ಜೆನ್ಸಿಗೆ ಯಾವುದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಒಂದು ₹10 ತೆಗೆದಿಟ್ಟಿರ್ತಾರೆ. ಅಲ್ಲಿಗೆ ನಿಮ್ಮ ಕಡೆಯಿಂದ ₹100 ಕಲೆಕ್ಟ್ ಮಾಡಿದರೆ ₹100 ಖರ್ಚಾಗುತ್ತೆ. ಸೊ ಹಾಗಾದರೆ ಇನ್ಶೂರೆನ್ಸ್ ಕಂಪ್ನಿಗಳು ದುಡ್ಡಿನಿಂದ ಮಾಡ್ತಾರೆ. ಈ ₹30 ಅವರು ಇನ್ಶೂರೆನ್ಸ್ ಕ್ಲೇಮ್ಗೆ ಅಂತ ಏನು ತೆಗೆದಿಟ್ಟಿರ್ತಾರೆ ಅದನ್ನು ಅವರು ಇನ್ವೆಸ್ಟ್ ಮಾಡ್ತಾರೆ. ನೀವು ಇವತ್ತು ಇನ್ಶೂರೆನ್ಸ್ ಪಾಲಿಸಿನ ಪರ್ಚೇಸ್ ಮಾಡಿದ್ರೆ ನಾಳೆಗೆ ಅದನ್ನು ಕ್ಲೇಮ್ ಮಾಡಲ್ಲ. ಮೇ ಬಿ 1 ವರ್ಷ ಆದಮೇಲೆ, 2 ವರ್ಷ ಆದಮೇಲೆ, 10 ವರ್ಷ ಆದಮೇಲೆ ಕ್ಲೇಮ್ ಮಾಡ್ತೀವಿ. ಅಲ್ಲಿವರೆಗೂ ಆ ಅಮೌಂಟನ್ನ ಅವರು ಇನ್ವೆಸ್ಟ್ ಮಾಡಿಬಿಟ್ಟು ಅದನ್ನು ರಿಟರ್ನ್ನ ಜನರೇಟ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಅವರು ಪ್ರಾಫಿಟ್ ಮಾಡ್ತಾರೆ. ಸೊ ಇವಾಗ ನೀವು ಏನು ಮಾಡಬೇಕು, ನಮ್ಮ ಎಕ್ಸೆಸ್ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು. ಬ್ಯಾಂಕ್ ಅಕೌಂಟಲ್ಲಿ ಇರೋದನ್ನು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಟ್ಲೀಸ್ಟು ಇನ್ಫ್ಲೇಷನ್ನ ಬೀಟ್ ಮಾಡೋ ಥರ ಇರಬೇಕು.